ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಗದಗ ಜಿಲ್ಲೆಯ ರೋಣ ತಾಲೂಕು ಭೀಮಸೇನ್ ಜೋಶಿ ಆಸ್ಪತ್ರೆಯಲ್ಲಿ 108 ವಾಹನ ಸಿಬ್ಬಂದಿಗಳಿಗೆ ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ಇವರು ಆಡಿದ್ದೇ ಆಟ. ತಾಲೂಕು ಆಸ್ಪತ್ರೆಯ ಹಿಂದುಗಡೆ 108 ವಾಹನ ನಿಲ್ಲಿಸಿ ಈ ಸದ್ಯಕ್ಕೆ 108 ವಾಹನ ಯಾವುದೇ ರೀತಿ ಲಭ್ಯವಿಲ್ಲ ಎಂದು ಸುಳ್ಳು ಹೇಳುವ ಚಾಳಿ ಇವರಿಗೆ ಮನೆ ಮಾಡಿದೆ. ಸರಿ ಆಯಿತು ಎಂದು 108 ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿ ಕೇಳಿದಾಗ ಅವರು ಕೂಡ ವಾಹನ ಬೆಳವಣಿಗೆಯಲ್ಲಿ ಇದೆ, ತಡವಾಗಿ ಬರುತ್ತದೆ ಎಂದು ಸುಳ್ಳು ಹೇಳಿದ್ರು. ವಾಹನ ಯಾವ ಸ್ಥಳದಲ್ಲಿದೆ ಎಂದು ಹೇಳದೆ ಫೋನ್ ಕಟ್ ಮಾಡಿ ತಕ್ಷಣ ತಾಲೂಕು ಆಸ್ಪತ್ರೆ ಹಿಂದುಗಡೆಯಿಂದ ವಾಹನ ಬಂದೇ ಬಿಟ್ಟಿತು. ಇದನ್ನು ಪ್ರಶ್ನಿಸಿ 108 ವಾಹನದಲ್ಲಿ ಕೆಲಸ ಮಾಡುವ ಮಹಿಳಾ ಸಿಬ್ಬಂದಿಯನ್ನ ಯಾಕ್ರೆ ಈ ರೀತಿ ಸುಳ್ಳು ಹೇಳಿ ಜನರ ಜೀವನದ ಜೊತೆ ಆಟವಾಡ್ತೀರಿ ಎಂದು ಕೇಳಿದಾಗ, ಆಯ್ತು ಈಗ ಗಾಡಿ ಬಂದಿದೆ ತಾನೇ, ನಾವು ಏನ್ ಮಾಡಬೇಕು, ಬೆಳವಣಿಗೆಯಲ್ಲಿ ಗಾಡಿ ನಿಲ್ಲಿಸಲು ಜಾಗ ಇಲ್ಲ, ಅದಕ್ಕೆ ನಾವು ರೋಣದಲ್ಲಿ ನಿಲ್ಲಿಸಿದ್ದೇವೆ ಎಂದು ಬೇಜವಾಬ್ದಾರಿ ಉತ್ತರ ನೀಡ್ತಾರೆ. ಶಾಸಕರೇ, ಇಂತಹ ಬೇಜವಾಬ್ದಾರಿ ಕೆಲಸಗಾರರಿಗೆ ಯಾವಾಗ ಬಿಸಿ ಮುಟ್ಟಿಸುತ್ತೀರಿ? ಇಂತಹ ಎಷ್ಟೋ ಬಡ ರೋಗಿಗಳಿಗೆ ಇವರು ಇದೇ ರೀತಿ ಸುಳ್ಳು ಹೇಳಿ ಬಡವರ ಹಣ ಖರ್ಚು ಮಾಡಿಸುತ್ತಾರೆ. ಇಂತಹ ಸಿಬ್ಬಂದಿಗಳಿಗೆ ಬಿಸಿ ಮುಟ್ಟಿಸಬೇಕಾದ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಭಜಂತ್ರಿ ಅವರು ಮೌನವ್ರತದಲ್ಲಿದ್ದಾರೆ. ಇಂತಹ ಬೇಜವಾಬ್ದಾರಿ ಸಿಬ್ಬಂದಿಗಳಿಗೆ ಇಷ್ಟು ಸಲಿಗೆ ಏಕೆ? ಇನ್ನು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಗದಗ್ನಲ್ಲಿ ಮಳೆ ಹೊಡೆದುಕೊಂಡು ಕುಳಿತುಕೊಂಡಿರುತ್ತಾರೆ. ಇವರು ತಾಲೂಕಾ ಆಸ್ಪತ್ರೆ ಹತ್ತಿರ ತಲೆಯೂ ಕೂಡ ಹಾಕುತ್ತಿಲ್ಲ. ಇವರೆಲ್ಲ ರಾಜಕಾರಣಿಗಳ ಬೆಂಬಲದಿಂದ ಈ ರೀತಿ ವರ್ತಿಸುತ್ತಿದ್ದಾರೆ. ಈ ಆಸ್ಪತ್ರೆಗೆ ಒಂದು ಕಮಿಟಿ ಬೇರೆ, ಅವರಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇಂತಹ ಸಿಬ್ಬಂದಿಗಳಿಂದ ರೋಗಿಗಳ ಜೀವನವನ್ನ ದೇವರೇ ಕಾಪಾಡಬೇಕು ಎನ್ನುತ್ತಾರೆ ಸಾರ್ವಜನಿಕರು. ಈ ವರದಿ ಕಂಡ ಮೇಲೆ ಎಚ್ಚೆತ್ತುಕೊಳ್ತಾರಾ ಶಾಸಕರು, ವೈದ್ಯಾಧಿಕಾರಿಗಳು? ಕಾದು ನೋಡಬೇಕಿದೆ. ಭೀಮಧ್ವನಿ ನ್ಯೂಸ್ 7.